ಎಲ್ರಿಗೂ ನಮಸ್ಕಾರ. ರಾಜಶೇಖರ್ ಅಕ್ಕಿ ಅವರಿಗೆ ಆ, ಧನ್ಯವಾದಗಳು. ಆ, ಇತ್ತೀಚೆಗೆ ಜೂನ್ 26ನೇ ತಾರೀಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರಾಗಿರ್ತಕ್ಕಂಥ ದತ್ತಾತ್ರೇಯ ಹೊಸಬಾಳೆ ಅವರು ಕರ್ನಾಟಕದವರು. ಆ, ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಅದೇ ದಿನ ಯಾಕೆ ಹೇಳಿಕೆ ಕೊಟ್ಟರು ಅಂತಂದ್ರೆ, ಅವತ್ತು ಭಾರತದಲ್ಲಿ ಇಂದಿರಾ ಗಾಂಧಿ ಅವರ ನೇತೃತ್ವದ ಸರ್ಕಾರ ಸರಿಯಾಗಿ 50 ವರ್ಷಗಳ ಹಿಂದೆ ತುರ್ತು ಪರಿಸ್ಥಿತಿಯನ್ನ ಹೇರಿದಂತ ದಿನ ಅದು. ಹಾಗಾಗಿ 50 ವರ್ಷಗಳ ಆಚರಣೆ ಈ 50 ವರ್ಷಗಳ ಆಚರಣೆಯನ್ನ ತುರ್ತು ಪರಿಸ್ಥಿತಿ ಹೇರಿದವರು ಮಾಡೋದಿಲ್ಲ, ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿದವರು ಮಾಡ್ತಾರೆ. ಆ ಆ ದಿನ ಅವರು ಮಾತಾಡ್ತಾ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಭಾರತದ ಸಂವಿಧಾನದ ಆ ಪ್ರಿಯಾಂಬಲ್ ಏನಿದೆ, ಅದರ ಮುನ್ನುಡಿ ಏನಿದೆ, ಅದಕ್ಕೆ ಸೇರಿಸದಾದಂತ ಎರಡು ಪದಗಳು ಸಮಾಜವಾದ ಮತ್ತು ಜಾತ್ಯತೀತತೆ, ಇದನ್ನ ನಾವು ಸೋಷಿಯಲಿಸಂ ಮತ್ತು ಸೆಕ್ಯುಲರಿಸಂ ಅಂತ ಏನು ಸೇರಿಸಲಾಯಿತು, ಅದು ಸರಿಯಿಲ್ಲ, ಅದನ್ನ ತೆಗಿಬೇಕು ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ರು. ಈಗ ಪ್ರಶ್ನೆ ಬರೋದು, ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿದ ಮಾತು ನಿಜನಾ? ಅಂದ್ರೆ ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ 1949ರ ನವೆಂಬರ್ 26ನೇ ತಾರೀಕು ಏನು ಅದನ್ನ ಈ ದೇಶದ ಜನರಾದ ನಾವು ನಮಗೆ ನಾವೇ ಅರ್ಪಿಸಿಕೊಂಡು ಶಾಸನವಾಗಿ ವಿಧಿಸಿಕೊಂಡ್ವಿ, ಅವತ್ತು ಎರಡು ಪದ ಇರ್ಲಿಲ್ವಾ ಮತ್ತು ಎರಡು ಪದಗಳನ್ನ ಸೇರಿಸಿದ್ದು ತಪ್ಪ? ಈ ವಿಚಾರವನ್ನ ನಾವಿವತ್ತು ಚರ್ಚೆ ಮಾಡ್ತೀವಿ. ಮೊದಲನೇದಾಗಿ, ಈ ಎರಡು ಪದಗಳು ಆ, ಭಾರತದ ಸಂವಿಧಾನದಲ್ಲಿ 1949ರ ನವೆಂಬರ್ 26ನೇ ತಾರೀಕು ನಮಗೆ ನಾವೇ ಅರ್ಪಿಸ್ಕೊಂಡಾಗ ಅದು ಇರಲಿಲ್ಲ ಅಂತನ್ನೋದು ವಾಸ್ತವ. ಅದನ್ನ ನಂತರದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅದನ್ನ ಆ, ಭಾರತದ ಸಂವಿಧಾನದ ಮುನ್ನುಡಿ ಒಳಗಡೆ ಸೇರಿಸಲಾಯಿತು ಅನ್ನೋದು ಕೂಡ ವಾಸ್ತವ. ಹಾಗಾದ್ರೆ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿದ್ದೆ ಸರಿನಾ? ಈ ಎರಡೂ ಪದಗಳನ್ನ ಸೇರಿಸಿದ್ದು ತಪ್ಪ? ಮತ್ತು ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರನ? ಇದು ನಮ್ಮ ಸಂವಿಧಾನದ ಕರ್ತೃಗಳು, ನಿರ್ಮಾತೃಗಳು, ಸಂವಿಧಾನ ರಚನಾ ಸಭೆ ಅದರ ಆಶಯಕ್ಕೆ ವಿರುದ್ಧವಾಗಿದೆಯಾ? ಆ, ಈ ವಿಚಾರವನ್ನ ನಾವು ಚರ್ಚೆ ಮಾಡಬೇಕು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಸಂವಿಧಾನದ ಪ್ರಧಾನ ಶಿಲ್ಪಿಯಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಚಿಂತನೆಗಳಿಗೆ ಆ, ಕಾಂಗ್ರೆಸ್ ಪಕ್ಷ ಆ, ಅದಕ್ಕೆ ದ್ರೋಹ ಬಗೀತು, ಆ ಕಾರಣಕ್ಕಾಗಿ ಆ, ಈ ಪದಗಳನ್ನ ತೆಗಿಬೇಕು ಅಂತ ಅನ್ನುವಂತ ವಿಚಾರ ನಿಜಾನಾ? ಇಷ್ಟು ವಿಚಾರನ ನಾವು ಇವತ್ತು ಚರ್ಚೆ ಮಾಡೋಣ. ಮೊದಲನೇದಾಗಿ, ಆಮ್, ಇದನ್ನ ಯಾವಾಗ ಸೇರಿಸಲಾಯಿತು ಅಂತ. ಆ, ಭಾರತದ ಆಮ್, ಪ್ರಧಾನಮಂತ್ರಿಗಳಾಗಿದ್ದಂತ ಇಂದಿರಾ ಗಾಂಧಿ ಅವರು ಜೂನ್ 26ನೇ ತಾರೀಕು 1975ನೇ ಇಸ್ವಿ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೆ ಕೇಳಿ, ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನ, ಒಂದು ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಈ ದೇಶದ ಮೇಲೆ ಹೇರಲಾಯಿತು. ಈ ತುರ್ತು ಪರಿಸ್ಥಿತಿಯ ಕುರಿತಾಗಿ ಹಲವಾರು ಆಮ್, ಅಭಿಪ್ರಾಯಗಳಿರ್ಬೋದು. ಅದರಲ್ಲಿ ಒಂದು ವಿಚಾರ ಅಂತೂ ಸತ್ಯ, ಅದು ಭಾರತದ ಪ್ರಜಾಪ್ರಭುತ್ವದ, ಪ್ರಜಾತಂತ್ರದ ಒಳ್ಳೆ ವಿಚಾರ ಏನೂ ಆಗಿರಲಿಲ್ಲ. ಅದು ಈ ದೇಶದಲ್ಲಿ ಜನರ ಹಕ್ಕುಗಳನ್ನ ಅಮಾನತಿನಲ್ಲಿಟ್ಟು ಭಾರತವನ್ನ ಆಳ್ತಾ ಇದ್ದಂಥ ಸರ್ಕಾರಕ್ಕೆ ಅಗಾಧವಾದಂಥ ಅಧಿಕಾರವನ್ನ ಭಾರತದ ಸಂವಿಧಾನದಲ್ಲೇ ನೀಡಲಾಗಿದ್ದಂಥ ಒಂದು ಪ್ರಾವಿಷನ್ ಮೇಲೆಗೆ ಅದನ್ನ ಮಾಡಿತ್ತು. ಸಂವಿಧಾನದಲ್ಲಿ ಇತ್ತು ಅದು, ಈ ರೀತಿಯಾದಂಥ ಒಂದು ತುರ್ತು ಪರಿಸ್ಥಿತಿಯನ್ನ ಹೇರೋದಿಕ್ಕೆ ರಾಷ್ಟ್ರಪತಿಗಳಿಗೆ ಭಾರತದ ಸಚಿವ ಸಂಪುಟದ ಶಿಫಾರಸಿನ ಮೇರೆಗೆ ಅಧಿಕಾರ ಇತ್ತು ಅನ್ನೋದು ನಿಜ. ಆದರೆ ಅದನ್ನ ನಾವು ಭಾರತದ ಪ್ರಜಾತಂತ್ರದ ಕರಾಳ ಅವಧಿಗಳಲ್ಲಿ ಒಂದು ಅಂತಾನೆ ಕರಿಬೇಕು. ಈ ಅವಧಿಯಲ್ಲೇನೆ ಆಗಸ್ಟ್ 28 1976ನೇ ಇಸ್ವಿ, ಆ ದಿನ ಅವತ್ತಿನ ಆ, ಕಾನೂನು ಮಂತ್ರಿ ಆಗಿದ್ದಂತ HR ಗೋಖಲೆ ಅವರು 42ನೇ ಅಮೆಂಡ್ಮೆಂಟ್ ಅಂತ ಒಂದನ್ನ ಮೂವ್ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ. ಈ 42ನೇ ಅಮೆಂಡ್ಮೆಂಟ್ ನ ಕೆಲವರು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಹಲವಾರು ಆ, ಬದಲಾವಣೆಗಳನ್ನ ಸಂವಿಧಾನಕ್ಕೆ ಈ 42ನೇ ಅಮೆಂಡ್ಮೆಂಟ್ ತಂತು. ಅದರಲ್ಲೇ ನಮ್ಮ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದ ಒಳಗಡೆ ತಗೊಂಬಂದಿದ್ದು ಕೂಡ ಅದೇ ಸಂದರ್ಭದಲ್ಲಿ. ಅಲ್ಲಿ ತನಕ ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ ಭಾರತವನ್ನ ಒಂದು ಆ, ಸಾರ್ವಭೌಮ ಪ್ರಜಾತಾಂತ್ರಿಕ ಗಣರಾಜ್ಯ, ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಏನು ಕರೀಲಾಗ್ತಿತ್ತು, ಅದನ್ನ ಆ, ಆ ಒಂದು ಅಮೆಂಡ್ಮೆಂಟ್ ಅಲ್ಲಿ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್,
ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ. ಅದನ್ನ ಜಾತ್ಯತೀತ ಅಂತ ಕರಿಬೇಕಾ, ಧರ್ಮನಿರಪೇಕ್ಷ ಅಂತ ಕರಿಬೇಕಾ, ಈ ಅನುವಾದದ ಬಗ್ಗೆ ಮತ್ತು ಆ ಪದದ ಅರ್ಥದ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು. ಆದ್ರೆ ಅದನ್ನ ಆ ರೀತಿಯಲ್ಲಿ ಬದಲಾಯಿಸಬೇಕು ಅನ್ನುವಂತ ಒಂದು ತಿದ್ದುಪಡಿಯನ್ನ ಮೂವ್ ಮಾಡೋದು. ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂದ್ರೆ ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ ಪ್ರಜಾತಾಂತ್ರಿಕ ಗಣರಾಜ್ಯ ಅಂತ ಅದನ್ನ ಬದಲಾಯಿಸಬೇಕು. ಅದ್ರ ಜೊತೆಗೆ ಅದೇ ಮುನ್ನುಡಿನಲ್ಲಿ ಇಂಟೆಗ್ರಿಟಿ ಆಫ್ ದಿ ನೇಷನ್ ಅನ್ನುವಂತ ಒಂದು ಅಂಶವನ್ನು ಕೂಡ ಸೇರಿಸೋದು. ಇದು ನವೆಂಬರ್ 2, 1976, ಅಲ್ಲಿಂದ ಒಂದು 3 ತಿಂಗಳ 2.5 ತಿಂಗಳ ನಂತರದಲ್ಲಿ ಅದು ಪಾರ್ಲಿಮೆಂಟ್ನಲ್ಲಿ ಅದು ಪಾಸ್ ಆಯಿತು. ಮತ್ತು ಡಿಸೆಂಬರ್ 18, 1976 ಅದನ್ನ ಅದಕ್ಕೆ ರಾಷ್ಟ್ರಪತಿಗಳ ಸಹಿ ಆಯಿತು. ಅಷ್ಟು ಮಾತ್ರ ಅಲ್ಲ, ಅದನ್ನ 1949 ನವೆಂಬರ್ 26 ಯಾವತ್ತು ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಳ್ಳಾಯ್ತು, ಅವತ್ತಿನಿಂದ ಕೂಡ ಅಪ್ಲೈ ಆಗೋಂಗ್ ಮಾಡಬೇಕು ಅಂತ ಕೂಡ ಆ, ಆ ಒಂದು ತಿದ್ದುಪಡಿ ಒಳಗಡೆ ಬಂತು. ಈ ರೀತಿ ತಿದ್ದುಪಡಿ ಮಾಡೋದಕ್ಕೆ ಅಧಿಕಾರ ಇದೆಯಾ ಇಲ್ವಾ ಅಂದ್ರೆ ಅಧಿಕಾರ ಇದೆ. ಆದರೆ ಆ ಸಂದರ್ಭದಲ್ಲಿ ದೇಶದ ವಿರೋಧ ಪಕ್ಷಗಳ ಬಹಳ ನಾಯಕರು ಜೈಲಿನಲ್ಲಿದ್ದರು. ಮತ್ತು ಇವತ್ತು ಇದನ್ನ ಪ್ರಶ್ನೆ ಮಾಡ್ತಿರುವಂತ ಬಿಜೆಪಿಯ ಅಂದಿನ ಪಕ್ಷ ಜನಸಂಘ ಏನಿತ್ತು, ಆ ಜನಸಂಘದ ಆ, ಅವತ್ತಿನ ಅಖಿಲ ಭಾರತ ಮುಖಂಡರಾಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಮತ್ತು LK ಅಡ್ವಾಣಿ ಅವರು ಕೂಡ ಜೈಲಲ್ಲಿದ್ದರು, ಬೆಂಗಳೂರು ಜೈಲಲ್ಲಿದ್ದರು ಅವರು. ಆಕ್ಚುಲಿ ಅವ್ರನ್ನ ಮೀಸಾ ಅಂತ ಒಂದು ಕಾಯ್ದೆ ಇತ್ತು, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ, ಮಿಸಾ. ಈ ಮಿಸಾ ಅಡಿಯಲ್ಲಿ ಅವರನ್ನ ಜೈಲಲ್ಲಿ ಇಡಲಾಯಿತು. ಲಾಲು ಪ್ರಸಾದ್ ಯಾದವ್ ಅವರ ಒಬ್ಬರು ಮಗಳ ಹೆಸರು ಮಿಸಾ ಭಾರತಿ ಅಂತ. ಆ ಮಿಸಾದಲ್ಲಿರೋ ಮಿಸಾ ಇದೇನೆ. ಯಾಕಂದ್ರೆ ಲಾಲು ಪ್ರಸಾದ್ ಯಾದವ್ ಕೂಡ ಅವತ್ತು ಜಯಪ್ರಕಾಶ್ ನಾರಾಯಣರ ಸಂಪೂರ್ಣ ಕ್ರಾಂತಿ ಆಂದೋಲನದ ಭಾಗವಾಗಿ ಕೆಲಸ ಮಾಡ್ತಾ ಇದ್ರು ಮತ್ತು ಅವರು ಕೂಡ ಜೈಲಲ್ಲಿ ಇದ್ರು. ಆ ಹೆಚ್ಚು ಕಡಿಮೆ ಆ ಸಂದರ್ಭದಲ್ಲಿ ಹುಟ್ಟಿದ ಮಗಳಿಗೆ ಮಿಸಾ ಭಾರತಿ ಅಂತಾನೆ ಅವರು ಹೆಸರಿಟ್ರು. ಸೊ ಈಗ ಪ್ರಶ್ನೆ ಬರೋದು, ವಿರೋಧ ಪಕ್ಷದ ನಾಯಕರುಗಳು ಅಥವಾ ವಿರೋಧ ಪಕ್ಷದ ಹಲವಾರು ಜನ ಜೈಲಿನಲ್ಲಿದ್ದಾಗ ಕಾನ್ಸ್ಟಿಟ್ಯೂಷನ್ ಮುನ್ನುಡಿಗೆ ಇಂಥ ಒಂದು ಅಮೆಂಡ್ಮೆಂಟ್ ನ ತಂದುಬಿಟ್ಟು ಅದರಿಂದ ಒಂದು ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗುವಂಥದ್ದು ಪ್ರಜಾತಂತ್ರದಲ್ಲಿ ಸರಿನಾ ಅಂತ. ಈ ದೇಶದ ಸಂವಿಧಾನಕ್ಕೆ ಆ ರೀತಿಯಲ್ಲಿ ಒಂದು ಮೇಜರ್ ಬದಲಾವಣೆಗಳನ್ನ ಏನಾದರೂ ತರೋದಾದ್ರೆ ಅದು ತಪ್ಪು ಅಂತಾನೆ ನಾವು ಹೇಳಬೇಕಾಗುತ್ತೆ. ಆದರೆ ಇದು ಮೇಜರ್ ಬದಲಾವಣೆ ಆಗಿತ್ತಾ ಇಲ್ವಾ ಅನ್ನೋ ಚರ್ಚೆಗೆ ನಾವು ಆಮೇಲೆ ಬರೋಣ. ನಿಮ್ಗೆ ಇನ್ನೂ ಇಂಥದ್ದೊಂದು ಉದಾಹರಣೆ ಕೊಡಬೇಕು ಅಂದ್ರೆ, ತೀರಾ ಇತ್ತೀಚೆಗೆ 2024 ಮುಂಚೆ ನಮ್ಮ ದೇಶದ ಸಂಸತ್ನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ MP ಗಳನ್ನ ಅಮಾನತ್ನಲ್ಲಿಟ್ಟು ಅವ್ರನ್ನ ಹೊರಗಾಕಿ, ಹಂಗೆ ಹೊರಗಾಕಿದ್ರೆ ಏನಾಗುತ್ತೆ ಅಂದ್ರೆ, ಒಂದು ಸರಳ ಬಹುಮತ ಬಂದಿರತಕ್ಕಂತ ಪಕ್ಷಕ್ಕೂ ಕೂಡ 2/3 ಬಹುಮತ ಆಗ್ಬಿಡುತ್ತೆ. ಯಾಕಂದ್ರೆ ಸಂಸತ್ತಿನಲ್ಲಿ ಹಾಜರಿರುವ ಸದಸ್ಯರಲ್ಲಿ 2/3 ಜನ ಇದ್ರೆ ನೀವು ಕಾನ್ಸ್ಟಿಟ್ಯೂಷನ್ ಬದಲಾಯಿಸಬೇಕು ಅಂತ ಇರೋದು. ಸಂಸತ್ನಲ್ಲಿ ಒಂದ್ ವೇಳೆ 49% ಜನ ವಿರೋಧ ಪಕ್ಷದ ಸದಸ್ಯರಿದ್ರೂ ಕೂಡ ಅವರಲ್ಲಿ ನೀವು 3/4 ಜನರನ್ನ ಹೊರಗಾಕ್ಬಿಟ್ರೆ, ಅವ್ರನ್ನ ಅಮಾನತ್ ಮಾಡ್ಬಿಟ್ರೆ ಸ್ಪೀಕರು, ಯಾವ ಸ್ಪೀಕರ್ಗೆ ಆ ರೀತಿಯಾದಂಥ ಒಂದು ಸಾಂವಿಧಾನಿಕ ಮೌಲ್ಯಗಳು, ಪ್ರಜಾತಾಂತ್ರಿಕ ಮೌಲ್ಯಗಳು ಮತ್ತು ಸಾರ್ವಜನಿಕ ಲಜ್ಜೆ ಇಲ್ಲದೆ ಅವರು ದೇಶದ ಪ್ರಧಾನಮಂತ್ರಿ ಹೇಳಿದ ಮಾತನ್ನ ಕೇಳುವಂತ ಸ್ಪೀಕರ್ ಇದ್ಬಿಟ್ಟು ಹಿಂಗೆ ಹೊರಗಾಕ್ಬಿಟ್ರೆ, ಅವಾಗ ಆಳುವ ಪಕ್ಷಕ್ಕೆ 2/3 ಬಹುಮತ ಬಂದು ಅವ್ರು ಯಾವ್ದನ್ ಬೇಕಾದ್ರೂ ಬದಲಾವಣೆ ತಂದು ಬಿಡೋ ಸಾಧ್ಯತೆ ಇರುತ್ತೆ. ಅದರಿಂದ ಅಂಥದ್ದು ಒಳ್ಳೇದಲ್ಲ. ಅದನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು ತಪ್ಪೆ, ಇಂದಿರಾ ಗಾಂಧಿ ಅವರು ಮಾಡಿದ್ರು ತಪ್ಪೇನೆ. ಸೊ ಈ ವಿಚಾರವನ್ನ ನಾವು ನೋಡಿದ್ರೆ ಅದರಲ್ಲಿ ಇದ್ರ ಬಗ್ಗೆ ಚರ್ಚೆ ಬರುತ್ತೆ. ಪಾರ್ಲಿಮೆಂಟ್ ಅಲ್ಲಿ ಬಂದಾಗ ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ಈ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಅನ್ನೋದು ಏನಿದೆ, ಇದು ಆಗ್ಲೇ ಸಂವಿಧಾನದೊಳಗಡೆ ಇದ್ದಿದ್ದನ್ನ ನಾವು ಹೇಳ್ತಾ ಇದ್ವಿ ಹೊರತು ಇದರಲ್ಲಿ ಏನು ಹೊಸದೇನು ನಾವು ಬದಲಾವಣೆಯನ್ನ ತಂದಿಲ್ಲ ಅಂತ. ಸೊ ಕಾಂಗ್ರೆಸ್ನ PR ಶೆಣೈ ಅನ್ನೋರು ಇದ್ರ ಬಗ್ಗೆ ಮಾತಾಡ್ತಾರೆ ಲೋಕಸಭೆಯಲ್ಲಿ. CPI ಲೀಡರು ಇಂದ್ರಜಿತ್ ಗುಪ್ತಾ ಅವರು ಕೂಡ ಮಾತಾಡಿ ಅವರೆಲ್ಲರೂ ಈ ಬದಲಾವಣೆಗಳನ್ನ ಸ್ವಾಗತಿಸ್ತಾರೆ. ಅದರಲ್ಲಿ PG ಮಾವಲಂಕರ್ ಅನ್ನುವಂತ ಒಬ್ಬರು ಸ್ವತಂತ್ರ ಅಭ್ಯರ್ಥಿ ಸಂಸತ್ ಸದಸ್ಯರಾಗಿರ್ತಾರೆ. ಅವರು ಇದನ್ನ ವಿರೋಧಿಸ್ತಾರೆ. ವಿರೋಧಿಸಕ್ಕೆ ಅವರು ಕಾರಣ ಕೊಡೋದು, ಈ ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಂನ ಸೇರಿಸೋದು ತಪ್ಪು ಅಂತ ಅವ್ರು ಹೇಳೋದಲ್ಲ. ನಾಳೆ ಇನ್ನೊಬ್ರು ಯಾರೋ ಬಂದು ಡೆಮಾಕ್ರಸಿ ಅನ್ನೋದನ್ನು ಕಿತ್ತಾಕ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾರ.
ಇವೆಲ್ಲ ಏನೇ ಇದ್ರೂ ಅಂತಿಮವಾಗಿ ಅದು ಸಂವಿಧಾನದೊಳಗಡೆ ಜಾರಿಗೆ ಬರುತ್ತೆ. ಸೊ ಈಗ ಪ್ರಶ್ನೆ ಬರುವಂಥದ್ದು, ಹಾಗಾದ್ರೆ ಆ, ಇದು ಯಾರು ಹೇಳ್ತಾ ಇರುವಂಥದ್ದು ಸರಿ ಅಂತ. ಬಹಳ ಸ್ಪಷ್ಟವಾಗಿ ಇಂದಿರಾ ಗಾಂಧಿ ಅವರು ಅವತ್ತಿನ ದಿವಸ ಏನ್ ಹೇಳಿದ್ರು ಅದು ಆ, ವಾಸ್ತವ. ಅದು ಏನಂದ್ರೆ, ಸಂವಿಧಾನದ ಒಳಗಡೆ ಸಮಾಜವಾದ ಮತ್ತು ಧರ್ಮನಿರಪೇಕ್ಷತೆ, ಜಾತ್ಯತೀತತೆ ಅನ್ನೋದು ಅದ್ರೊಳಗಡೆ ಈಗಾಗಲೇ ಅಡಕ ಆಗಿತ್ತಾ ಇಲ್ವಾ ಅಂತ ನಾವು ನೋಡಿದ್ರೆ, ಅದನ್ನ ನಾವು ಯಾರು ಅದನ್ನ ಡಿಫೈನ್ ಮಾಡ್ಬೇಕು. ನಾವೊಂದು ಮಾತು ಹೇಳ್ತೀವಿ, ಇನ್ನೊಬ್ರು ಇನ್ನೊಂದು ಮಾತು ಹೇಳ್ತಾರೆ, ಸಂವಿಧಾನದ ವಿರೋಧಿಗಳು ಇನ್ನೊಂದು ಮಾತು ಹೇಳ್ತಾರೆ. ನಾವು ಅದ್ಯಾವುದನ್ನು ನೋಡದೆ ನಾವು ನೋಡ್ಬೇಕಾಗಿರೋದು, ಭಾರತದ ಸಂವಿಧಾನವನ್ನ ಜಾರಿಗೆ ತರುವುದಕ್ಕೆ ಕರ್ತವ್ಯ ಹೊಂದಿರುವ ಮತ್ತು ಭಾರತದ ಸಂವಿಧಾನವನ್ನ ವ್ಯಾಖ್ಯಾನ ಮಾಡುವುದಕ್ಕೆ ಯಾರಿಗೆ ಅಧಿಕಾರ ಇದೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇದೆ. ಸೊ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನಾದರೂ ಹೇಳಿದೆಯಾ? ಖಂಡಿತ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಹೇಳಿದೆ. ಸುಪ್ರೀಂ ಕೋರ್ಟು 1973ರಲ್ಲಿ ಕೇಶವಾನಂದ ಭಾರತಿ ಅನ್ನುವಂಥ ಒಂದು ಕೇಸ್ನಲ್ಲಿ, ಬಹಳ ಪ್ರಸಿದ್ಧವಾದಂಥ ಕೇಸ್ನಲ್ಲಿ, ಆಮ್, ಇದು ಆಲ್ ಇಂಡಿಯಾ ಈ ರಿಪೋರ್ಟ್ ಏನಿರುತ್ತದೆ ಸುಪ್ರೀಂ ಕೋರ್ಟ್ದು, ಅದರ 1461 1973, ಇದರಲ್ಲಿ ಕೂಡ ನೀವು ನೋಡ್ಬೋದು. ಇದರಲ್ಲಿ ಸುಪ್ರೀಂ ಕೋರ್ಟ್ನ 13 ನ್ಯಾಯಾಧೀಶರ ಸಂವಿಧಾನ ಪೀಠ ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ಕೊಡುತ್ತೆ. ಅದನ್ನು ಕೊಟ್ಟು, ಸಂವಿಧಾನಕ್ಕೊಂದು ಬೇಸಿಕ್ ಸ್ಟ್ರಕ್ಚರ್ ಇದೆ, ಒಂದು ಮೂಲ ರಚನೆ ಇದೆ. ಆ ಮೂಲ ರಚನೆಯನ್ನ ಯಾವ ತಿದ್ದುಪಡಿ ಕೂಡ ಬದಲಾಯಿಸಲಿಕ್ಕೆ ಆಗಲ್ಲ ಅಂತ ಕೇಶವಾನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳೋದು. ಆ ಮೂಲ ರಚನೆಯಲ್ಲಿ ಏನೇನಿದೆ, ಅದರಿಂದ ಈ ದೇಶದಲ್ಲಿ ಡೆಮಾಕ್ರಸಿದು ಇರಲಿ, ಇದೊಂದು ಒಕ್ಕೂಟ ವ್ಯವಸ್ಥೆ, ಫೆಡರಲಿಸಮ್ ಅಂತ ಹೇಳೋದನ್ನ ಬದಲಾಯಿಸಕ್ಕಾಗಲ್ಲ, ಈ ರೀತಿ ಹಲವಾರು ಜೊತೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಜಾತ್ಯತೀತತೆ ಮತ್ತು ಸಮಾಜವಾದ ಕೂಡ ನಮ್ಮ ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಸುಪ್ರೀಂ ಕೋರ್ಟು 1973ರಲ್ಲೇ ಹೇಳುತ್ತೆ. 1976ರಲ್ಲಿ ಇಂದಿರಾ ಗಾಂಧಿ ಅವರ ನೇತೃತ್ವದ ಸರ್ಕಾರ, ಅದರ ಕಾನೂನು ಸಚಿವ ಗೋಖಲೆ ಅವರು ಈ ಅಮೆಂಡ್ಮೆಂಟ್ನ ಮೂವ್ ಮಾಡೋದು. ಆದರೆ ಅದಕ್ಕೆ 3 ವರ್ಷ ಮುಂಚೆನೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸ್ನಲ್ಲಿ ಈ ಜಾತ್ಯತೀತತೆ ಮತ್ತು ಸಮಾಜವಾದ ಅನ್ನುವಂಥದ್ದು ಏನಿದೆ, ಇದು ನಮ್ಮ ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಅದು ಹೇಳದ ಮೇಲೆ ನೀವು ಅದನ್ನ ಸಂವಿಧಾನದ ಮುನ್ನುಡಿಯ ಭಾಗವಾಗಿಸ್ತಕ್ಕಂಥದ್ದು ಓನ್ಲಿ ಟೆಕ್ನಿಕಲ್. ಸೊ ನೀವು ಇಂದಿರಾ ಗಾಂಧಿ ಅವರ ನಡೆಯನ್ನ ಒಂದು ಅದರ ಅದರ ಎಥಿಕ್ಸ್ ಅನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಟೆಕ್ನಿಕಲ್ ಗ್ರೌಂಡ್ಸ್ ಇದರಲ್ಲಿ, ಅಥವಾ ಒಂದು ಆಮ್, ಆ 2 ಪದ ಸೇರಿಸಿರೋದ್ರಲ್ಲಿ ತಪ್ಪಲ್ಲ, ಸೇರಿಸಿರೋ ರೀತಿ ತಪ್ಪು ಅಂತ ಒಂದ್ ವೇಳೆ ಹೇಳ್ಬೋದು. ಆದ್ರೆ ಈ ದೇಶದ ಸಂವಿಧಾನದಲ್ಲಿ ಅದಾಗಲೇ ಅಡಕ ಆಗ್ಬಿಟ್ಟಿತ್ತು ಅನ್ನುವಂಥ ವಿಚಾರವನ್ನ ನಾವು ನೋಡ್ಬೇಕು. ಯಾಕಂದ್ರೆ ಈ ದೇಶದಲ್ಲಿ ಕಾನೂನು ಹೆಂಗ್ ರಚನೆ ಆಗುತ್ತೆ ಅಂತ ಹೇಳಿದ್ರೆ, ಕಾನೂನು ಒಂದು ಸುಪ್ರೀಂ ಕೋರ್ಟಿನ ತೀರ್ಪು ಕಾನೂನಾಗತ್ತೆ, ಅಥವಾ ಕಾನೂನನ್ನ ನಾವು ಸಂಸತ್ತು ಅಂಗೀಕರಿಸಿರ್ಬೇಕು. ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಏನ್ ಹೇಳುತ್ತೆ, ಅದಕ್ಕೂ ಕೂಡ ಸಂವಿಧಾನದಲ್ಲಿ ಹೇಳಿರೋ ತೂಕನೇ ಇರುತ್ತೆ. ಆ ಆ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠಕ್ಕೆ ಇದೆ. ಹೀಗಾಗಿ ಆ ಇದರಲ್ಲಿ ಯಾವುದೇ ತಪ್ಪು ಅನ್ನುವಂಥದ್ದು ಇರಲಿಲ್ಲ. ಇದನ್ನ ನಾವು ಗಮನಿಸಬೇಕು. ಬಟ್ ಇನ್ನೂ ಇದಕ್ಕೆ ಇಷ್ಟೇ ಸಾಕ, ಇನ್ಯಾವಾಗಾದ್ರೂ ಸುಪ್ರೀಂ ಕೋರ್ಟ್ ಇದನ್ನ ಹೇಳಿದ್ಯಾ ಅಂದ್ರೆ, ಹೌದು, ಮತ್ತೆ ಹೇಳಿದೆ. ಮತ್ತೆ ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ, ಇದೊಂದು ಬಹಳ ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಇದು. ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇದು 1994ರಲ್ಲಿ ಬಂದಂತ ಜಡ್ಜ್ಮೆಂಟ್. ಇದು ಕರ್ನಾಟಕದ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ ಅವ್ರನ್ನ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಅವತ್ತಿನ ರಾಜ್ಯಪಾಲ ಪಿ. ವೆಂಕಟಸುಬ್ಬಯ್ಯ ಅವರು ಏನು ಆದೇಶ ಹೊರಡಿಸ್ತಾರೆ, ಅದಾದ್ಮೇಲೆ ರಾಷ್ಟ್ರಪತಿ ಆಡಳಿತ ಕರ್ನಾಟಕದಲ್ಲಿ ಬರ್ತದೆ. ಅದನ್ನ ವಿರೋಧಿಸಿ ಎಸ್.ಆರ್. ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸೊ AIR 1994 SC 1918 ಈ ಕೇಸ್ ಅದು. ಆ ಕೇಸಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈ ಸೆಕ್ಯುಲರಿಸಂ ಅನ್ನೋದು ಸಂವಿಧಾನದ ಮೂಲ ಲಕ್ಷಣ ಆಗಿದೆ. ರಾಜ್ಯ ಅಂದ್ರೆ ಸ್ಟೇಟ್, ಇದು ಧರ್ಮದ ವಿಷಯದಲ್ಲಿ ನಿರಪೇಕ್ಷವಾಗಿರೋದನ್ನ ಅದು ಖಾತ್ರಿಪಡಿಸುತ್ತೆ ಅಂತ ಅದು ಹೇಳುತ್ತೆ. ಮತ್ತೆ ಅಲ್ಲಿಗೂ ಇದು ಮುಗ್ದಿಲ್ಲ. ಬಲರಾಮ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಕೇಸು. ಈ ಕೇಸ್ನ ಜಡ್ಜ್ಮೆಂಟು ತೀರಾ ಇತ್ತೀಚೆಗೆ ಹೋದ ವರ್ಷ 2024ರಲ್ಲಿ ಬಂತು. ಅದರಲ್ಲಿ ಕೂಡ
ಸಮಾಜವಾದ ಏನಿದೆ ಅದು ರಾಜ್ಯದ ಕಲ್ಯಾಣ, ರಾಜ್ಯದ ಬದ್ಧತೆಯನ್ನು, ಒಂದು ವೆಲ್ಫೇರ್ ಸ್ಟೇಟ್ನ ನೇಚರ್ನ ಅದು ತೋರಿಸುತ್ತೆ. ಮತ್ತು ಭಾರತದ ಸೋಷಿಯಲಿಸಮ್ ಅದು ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯವನ್ನ ಖಾತ್ರಿಪಡಿಸುತ್ತೆ, ಈಕ್ವಿಟಿ ಮತ್ತು ಸೋಷಿಯಲ್ ಜಸ್ಟಿಸ್ನ ಇದು ಮಾಡುತ್ತೆ ಅನ್ನೋಂಥ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಪದೇ 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 ಈ ವಿಚಾರವನ್ನ ಎತ್ತಿಡಿದಿದೆ. ಇನ್ಫ್ಯಾಕ್ಟ್ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಮೂವ್ ಮಾಡಲಾದಂತ ಒಂದು ಅಮೆಂಡ್ಮೆಂಟ್, 42nd ಅಮೆಂಡ್ಮೆಂಟ್ಗೆ ಮುಂಚೆನೆ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಅದು ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಂನ ಈ ದೇಶದ ಸಂವಿಧಾನದ ಮೂಲ ರಚನೆಯ ಭಾಗ ಅಂತ ಹೇಳಿದೆ. ಸೊ ಇಷ್ಟು ಸ್ಪಷ್ಟವಾಗಿರತಕ್ಕಂಥ ಸಂಗತಿ ಇದರೊಳಗಡೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ದತ್ತಾತ್ರೇಯ ಹೊಸಬಾಳೆ ಅವರಿರಲಿ, RSSನವರು ಇರಲಿ, ಹೇಳಬೇಕಾದ್ರೆ ಈ ಪ್ರಿಯಾಂಬಲ್ನ ಅದನ್ನ ಡ್ರಾಫ್ಟ್ ಮಾಡಿದಂಥದ್ದು ಜವಾಹರ್ಲಾಲ್ ನೆಹರು ಅನ್ನೋದನ್ನ ಹೇಳ್ತಿರ್ತಾರೆ. ಅದು ನಿಜ. ಅದು ಜವಾಹರ್ಲಾಲ್ ನೆಹರು ಅವರು 1946 ಡಿಸೆಂಬರ್ 13ನೇ ತಾರೀಕು ಒಂದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಒಂದನ್ನ ಮೂವ್ ಮಾಡ್ತಾರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿ. ಅಂದ್ರೆ ಅದು ಇದಕ್ಕೊಂದು ಫೌಂಡೇಶನ್ ಆಗಿ ಕೆಲಸ ಮಾಡುತ್ತೆ. ಅದೇ ನಂತರದಲ್ಲಿ ಒಂದು ಪ್ರಿಯಾಂಬಲ್ ಆಗಿ ರೂಪುಗೊಳ್ಳೋದಕ್ಕೂ ಕೂಡ ಕಾರಣ ಆಗುತ್ತೆ. ಸೊ ಆ ರೀತಿಯಲ್ಲಿ ಅವರು ಇವತ್ತು ಮೂಲ ರಚನೆ ಉಳಿಸ್ಕೋಬೇಕು ಅಂತ ಹೇಳ್ತಾ ಇರೋದು ಜವಾಹರ್ಲಾಲ್ ನೆಹರು ಅವರು ಹೇಳಿದಂತ ಮೂಲ ರಚನೆ. ಆದ್ರೆ ಮೂಲ ರಚನೆನೇ ಹೊರತು ಮೂಲ ಆಶಯದ ವಿಚಾರ ಇಲ್ಲ ಅವ್ರಿಗೆ. ಅದ್ಯಾಕೆ ಅಂತ ನಾನು ಹೇಳ್ತೀನಿ. ಈಗ ಅಂಬೇಡ್ಕರ್ ಅವ್ರನ್ನ ಅವರು ಕೋಟ್ ಮಾಡಿ ಏನ್ ಹೇಳ್ತಾರೆ. ಸೊ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಗ್ರ ಬರಹಗಳು ಮತ್ತು ಭಾಷಣಗಳ ಸಂಪುಟ 17 ಭಾಗ 1ರಲ್ಲಿ ಈ ವಿಚಾರ ಹೇಳ್ತಾರೆ. ಮತ್ತು ಅದರ ಇಂಗ್ಲಿಷ್ ಆವೃತ್ತಿಯ ಪುಟ ಸಂಖ್ಯೆ 378ರಿಂದ 382ರಲ್ಲೂ ಕೂಡ ಇದೆ. ಕನ್ನಡ ಆವೃತ್ತಿನಲ್ಲಿ 339ರಿಂದ 343ರಲ್ಲಿದೆ. ನಮ್ಮ ಸಂವಿಧಾನದಲ್ಲಿ ನಾವು ಪಾಲಿಸ ಹೊರಟಿರುವುದು ಜಾತ್ಯತೀತ ಮತ್ತು ಸಮಾಜವಾದಿ ಪ್ರಜಾಪ್ರಭುತ್ವ ಅಂತ ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಕ್ಕಿಂತ ಮುಂಚೆನೆ ಅದು ಈಗ ನಾವು ಪುಸ್ತಕದಲ್ಲಿ ನೋಡ್ತಾ ಇರ್ಬೋದು. ಬಟ್ ಮುಲ್ಕರಾಜ್ ಆನಂದ್ ಅವರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರ, ನಿಮ್ಗೆ ಗೊತ್ತಿದೆ. ಅನ್ಟಚಬಲ್, ಕೂಲಿ, ವಿಲೇಜ್, ಈ ಎಲ್ಲ ಕೃತಿಗಳನ್ನ ಬರೆದಂತ ಒಬ್ಬ ಪ್ರಸಿದ್ಧ ಭಾರತೀಯ ಇಂಗ್ಲಿಷ್ ಲೇಖಕ. ಅವರು 1950ರ ಮೇ ತಿಂಗಳ ಒಂದು ಸಂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮುಂಬೈನಲ್ಲಿ ಕೊಲಾಬಾದಲ್ಲಿ ಹೋಗಿ ಅವ್ರ ಜೊತೆ ಒಂದು ಸಂದರ್ಶನ ಮಾಡ್ತಾರೆ. ಆ ಸಂದರ್ಶನದಲ್ಲೂ ಕೂಡ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ಜಾತ್ಯತೀತ ಸಮಾಜವಾದಿ ಆಶಯದಡಿ ರೂಪಿಸಿದ್ದೇವೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ಮಾತುಕತೆ ಕನ್ನಡಕ್ಕೂ ಕೂಡ ಅನುವಾದ ಆಗಿದೆ. ನಿಮಗೆ ನೀವೇ ಬೆಳಕಾಗಿ ಅಂತ ಒಂದು ಪುಸ್ತಕ ಇದೆ, ಪ್ರೊಫೆಸರ್ ಎಂ ನಾರಾಯಣ ಸ್ವಾಮಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ಮಾತುಗಳು. ಅಂದ್ರೆ ಉದ್ದಕ್ಕೂ ಕೂಡ ಈ ದೇಶದ ಸಂವಿಧಾನದ ಒಳಗಡೆ ಈ ಸಂಗತಿಗಳು ಅಡಕವಾಗಿವೆ ಅನ್ನುವುದನ್ನ ನಾವು ಮರಿಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನ ಹೇಳ್ತಾ ಇದ್ದೀವಿ. ಇದು ಹೆಂಗ್ ಅಡಕಾಗಿದೆ, ಎಲ್ಲಿ ಅಡಕಾಗಿದೆ ಅಂತ ನೀವು ಕೇಳಿದ್ರೆ, ನೀವು ಸಂವಿಧಾನದ ಮೂಲಭೂತ ಹಕ್ಕುಗಳು ನೀವು ಅದನ್ನ 15-16ರಿಂದ ನೀವು ಅದನ್ನ ನೋಡಬೇಕು ಮೂಲಭೂತ ಹಕ್ಕಿನಲ್ಲಿ. ಮತ್ತು ಅದಲ್ಲದೆ ನಿಮ್ಗೆ ಅಂದ್ರೆ ಯಾವ ವಿಚಾರ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸಂವಿಧಾನದಲ್ಲಿ ಜಾತ್ಯತೀತತೆ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲೇನೆ 15 ಮತ್ತು 16ರಲ್ಲಿ ಈ ಸಂಗತಿಗಳನ್ನ ಸ್ಪಷ್ಟವಾಗಿ ಹೇಳಿದೆ. ಯಾವುದೇ ಕಾರಣಕ್ಕೂ ಕೂಡ ಒಂದು ತಾರತಮ್ಯ ಇರಬಾರದು ಅಂತ. ಹಾಗೇನೆ ಕಲಂ 25, 26, 27, 28, 29, 30 ಇದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳು ಏನಿರಬೇಕು ಅಂತ ಹೇಳುತ್ತೆ. ಯಾಕೆ ನಾನು ಫಂಡಮೆಂಟಲ್ ರೈಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಫಂಡಮೆಂಟಲ್ ರೈಟು ಈಸ್ ವೆರಿ ಬೇಸಿಕ್. ಅದನ್ನ ಅಷ್ಟು ಸುಲಭಕ್ಕೆ ಬದಲಾಯಿಸಕ್ ಆಗೋದಿಲ್ಲ. ಸೊ ಇದು ಭಾರತದ ಸಂವಿಧಾನ ಏನಿದೆ ಅದರೊಳಗಡೆ ಜಾತ್ಯತೀತತೆ, ಧರ್ಮನಿರಪೇಕ್ಷತೆ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಬಹಳ ವಿಶೇಷವಾದ ಒತ್ತಿನ ಜೊತೆಗೆ ಈ ದೇಶದ ಕಾನ್ಸ್ಟಿಟ್ಯೂಷನ್ ಹೇಳಿದೆ. ಇನ್ನು ನಿಮ್ಗೆ ಒಂದ್ ವೇಳೆ ಈ ದೇಶದ ಸಂವಿಧಾನ ಸಮಾಜವಾದದ ಬಗ್ಗೆ ಎಲ್ಲಿ ಹೇಳಿದೆ ಅಂತ ನೋಡ್ಬೇಕು ಅಂದ್ರೆ, ನೀವು ಕಲಂ 38, 39 ಮತ್ತು 46ನ ನೋಡ್ಬೇಕು. ಕಲಂ 39C ಏನ್ ಹೇಳುತ್ತೆ ಅಂತಂದ್ರೆ, ಈ ದೇಶದಲ್ಲಿ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಅಪಾರವಾದಂತ ಸಂಪತ್ತು ಸೃಷ್ಟಿಯಾಗುವುದನ್ನ ಸರ್ಕಾರ ತನ್ನ ನೀತಿಗಳ ಮುಖಾಂತರ ತಡಿಬೇಕು ಅಂತ ಹೇಳುತ್ತೆ. ಅಂದ್ರೆ ನಿಮ್ಗೆ ಸೋಷಿಯಲಿಸಂ ಏನಾಗದ್ರೆ, ಸೋಷಿಯಲಿಸಂ ಮತ್ತು ವೆಲ್ಫೇರ್ ಸ್ಟೇಟು ಇದು ನಮ್ಮ ದೇಶದಲ್ಲಿರ್ತಕ್ಕಂಥ
ಒಂದು ನ್ಯಾಚುರಲ್ ರಿಸೋರ್ಸಸ್ಸು, ಸರ್ಕಾರದ ಹತ್ರ ಇರ್ತಕ್ಕಂಥ ರಿಸೋರ್ಸಸ್ಸು, ಸರ್ಕಾರದ ನೀತಿಗಳು, ಇದು ಈ ಸರ್ವರ ಏಳಿಗೆಗಾಗಿ ಬಳಕೆ ಆಗಬೇಕು ಅಂತ ಹೇಳೋದೇನಿದೆ, ಇದು ಕಲಂ 39 ABC ಎಲ್ಲದರಲ್ಲೂ ಕೂಡ ಮತ್ತೆ ಮತ್ತೆ ಬರುತ್ತೆ. ಕಲಂ 39C ನಲ್ಲಿ ನಾನು ಆಗ್ಲೇ ಹೇಳಿದಂಗೆ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಅಪಾರವಾದ ಸಂಪತ್ತು ಸೃಷ್ಟಿಯಾಗುವುದನ್ನ ಸರ್ಕಾರ ತನ್ನ ನೀತಿ ಮತ್ತು ಕಾರ್ಯಕ್ರಮಗಳ ಮುಖಾಂತರ ತಡಿಬೇಕು ಅಂತ ಹೇಳುತ್ತೆ. ಇದು ಸಮಾಜವಾದದ ಆಶಯ ಅಲ್ಲದೆ ಮತ್ತೇನು. ನಮ್ಮ ಸಂವಿಧಾನದ ಪ್ರಿಯಾಂಬಲ್ನಲ್ಲೇನೆ ಆ, ಏನ್ ಬರುತ್ತೆ ಅದರೊಳಗಡೆ, ಅವಕಾಶ ಮತ್ತು ಸ್ಥಿತಿಗತಿಯಲ್ಲಿ ಸಮಾನತೆ, ಈಕ್ವಾಲಿಟಿ ಇನ್ ಸ್ಟೇಟಸ್ ಅಂಡ್ ಆಪರ್ಚುನಿಟಿ ಅಂತ ಹೇಳುತ್ತೆ. ಸ್ಟೇಟಸ್ ಅಂಡ್ ಆಪರ್ಚುನಿಟಿ ಎರಡರಲ್ಲೂ ಕೂಡ ಸಮಾನತೆ ಬರೋದು ಅಂತಂದ್ರೆ ಅದೇ ಸಮಾಜವಾದ. ಅಷ್ಟು ಮಾತ್ರ ಅಲ್ಲ, ಜಗತ್ತಿನ ಬೇರೆ ಬೇರೆ ಸಂವಿಧಾನಗಳಲ್ಲಿ ನಿಮಗೆ ಈಕ್ವಾಲಿಟಿ, ಫ್ರೆಟರ್ನಿಟಿ ಮತ್ತು ಲಿಬರ್ಟಿ ಇರುತ್ತೆ. ಅಂದ್ರೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಆ, ಸೋದರತೆ, ಭ್ರಾತೃತ್ವ ಇದು ಇರುತ್ತೆ. ಆದ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ನ್ಯಾಯ ಅಡಿಷನಲ್ ಆಗಿದೆ. ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಇದಿರಬೇಕು ಅಂತ ಹೇಳುತ್ತೆ. ನಮ್ಮ ದೇಶದ ಸಮಾಜವಾದದ ಸ್ವರೂಪವನ್ನ ನಮ್ಮ ದೇಶದ ಮುನ್ನುಡಿಯಲ್ಲೇ ಇದನ್ನ ಹೇಳಲಾಗಿದೆ. ಒಂದ್ ಕಡೆಗೆ ಜಸ್ಟಿಸ್ ನ, ಇದನ್ನ ನಾನು ಹೇಳ್ತಿರೋದು ಮಾತ್ರ ಅಲ್ಲ, ಇದನ್ನ ಇದು ಸುಪ್ರೀಂ ಕೋರ್ಟ್ ಕೂಡ ನಮ್ಮ ದೇಶದ ಸಮಾಜವಾದದ ಸ್ವರೂಪ ಇದು ಅಂತ ಹೇಳುತ್ತೆ. ಅಂದ್ರೆ ಇಲ್ಲಿ ನ್ಯಾಯವನ್ನ ಉತ್ತೇಜಿಸ್ತಕ್ಕಂಥ ಜವಾಬ್ದಾರಿ ಸ್ಟೇಟ್ಗಿದೆ ಅಂತ ಏನು ಹೇಳ್ತದೆ, ಇದು ಬಹಳ ಮುಖ್ಯವಾದ್ದು. ಇದು ನಮ್ಮ ದೇಶದ ಆ, ಏನು ಒಂದು ಸಂವಿಧಾನದಲ್ಲಿ ಇರ್ತಕ್ಕಂಥ ಆದರ್ಶದ ಭಾಗವಾಗಿದೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಿರುವಂತ ಒಂದು ಸಂಗತಿ ಇದೆ. ಅದೇನು ಅಂತಂದ್ರೆ, ಯಾಕಿದೆಲ್ಲ ಸಂವಿಧಾನದಲ್ಲಿ ಇದೆ ಅನ್ನೋದು. ಇಲ್ಲಿ ನಮಗೆ RSS ಮತ್ತು BJP ಯಾಕೆ ಇದನ್ನು ವಿರೋಧಿಸುತ್ತೆ ಅನ್ನೋದು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ನಮ್ಮ ದೇಶದ ಸಂವಿಧಾನ ಹುಟ್ಟುಕೊಂಡಿದ್ದು ಯಾವುದರಿಂದ? ಒಂದು ಸಂವಿಧಾನ ರಚನಾ ಸಭೆಯಿಂದ. ಸಂವಿಧಾನ ರಚನಾ ಸಭೆ ಹೆಂಗ್ ಹುಟ್ಟುಕೊಳ್ತು? ಯಾವುದರ ಉತ್ಪನ್ನ ಅದು? ಸಂವಿಧಾನ ರಚನಾ ಸಭೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಉತ್ಪನ್ನ ಅದು ಅಲ್ವಾ? ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ಒಂದು ರಾಜಕೀಯ ಘಟಕವಾಗಿ ಎಂದೂ ಇರದೇ ಇದ್ದಂತ ನೂರಾರು ಪ್ರಾಂತಗಳು, ಸಾವಿರಾರು ಜಾತಿಗಳು, ಸಾವಿರಾರು ಭಾಷೆಗಳು, ಬೇರೆ ಬೇರೆ ರೀತಿಯ ಸಂಸ್ಕೃತಿ, ಬೇರೆ ಬೇರೆ ರೀತಿಯ ಜನಾಂಗೀಯ ವ್ಯತ್ಯಾಸಗಳು, ಬೇರೆ ಬೇರೆ ರೀತಿಯ ಭೌಗೋಳಿಕ ವ್ಯತ್ಯಾಸಗಳು ಇದ್ದಂತ ಒಂದು ಭೂಪ್ರದೇಶದಲ್ಲಿ ವಸಾಹತುಶಾಹಿಯನ್ನ ವಿರೋಧಿಸ್ತಾ, ಅಂದ್ರೆ ಬ್ರಿಟಿಷರನ್ನ ವಿರೋಧಿಸ್ತಾ ಒಂದಾಗಿ ಆ ಚಳವಳಿಯಲ್ಲಿ ನಾವು ವಸಾಹತುಶಾಹಿಗಳನ್ನ ಹೊರದಬ್ಬಿ ನಾವು ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ದು. ಆ ಪ್ರಾಸೆಸ್ ಅಲ್ಲಿ, ಆ ಪ್ರಕ್ರಿಯೆಯಲ್ಲಿ ಸಂವಿಧಾನ ರಚನಾ ಸಭೆಯನ್ನು ನಾವು ಮಾಡ್ಕೊಂಡ್ವಿ ಅಲ್ವಾ? ಈ ವಿರೋಚಿತವಾದಂತ ಸ್ವಾತಂತ್ರ್ಯ ಸಂಗ್ರಾಮ ಏನಿತ್ತು, ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎರಡು ಧಾರೆ ಇತ್ತು. ಅಂದ್ರೆ ಅದರ ನೀವು 95% ಆಫ್ ಒಟ್ಟು ನಮ್ಮ ಸಂವಿಧಾನ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಧಾರೆ ಅಂತ ತಗೊಂಡ್ರೆ ನಿಮ್ಗೆ ಎರಡು ಧಾರೆ ಇತ್ತು. ಒಂದು, ಅದು ರಾಷ್ಟ್ರೀಯ ವಿಮೋಚನಾ ಧಾರೆ, ಅಂದ್ರೆ ಬ್ರಿಟಿಷ್ನ ಹೊರಗಾಕ್ಬೇಕು ಅನ್ನೋದು. ಇನ್ನೊಂದು ಸಮಾನತೆಗೋಸ್ಕರ ಒಂದು ಧಾರೆ ಇತ್ತು. ಸಮಾನತೆ ಬೇಕು ನಮ್ಗೆ ಅಂತ ಕೇಳ್ತಕ್ಕಂತ ಕೆಲಸವನ್ನ ಈ ದೇಶದ ನೂರಾರು ಸಮುದಾಯಗಳು, ಅದು ಕಾರ್ಮಿಕರಿರ್ಲಿ, ರೈತರಿರ್ಲಿ, ಆದಿವಾಸಿಗಳಿರ್ಲಿ, ದಲಿತರಿರ್ಲಿ, ಮಹಿಳೆಯರಿರ್ಲಿ, ಇವರೆಲ್ಲರೂ ಕೂಡ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದು ಆ ರೀತಿ ಒಳಗಡೆ. ಸೊ ಅದರ ಭಾಗವಾಗಿ ನಿಮಗೆ, ಮತ್ತು ಇನ್ನೂ ಒಂದಿದೆ, ಈ ದೇಶದಲ್ಲಿ ಹಿಂದೂ ಮುಸ್ಲಿಮರು ಜೊತೆ ಜೊತೆಯಾಗಿ ಈ ಹೋರಾಟವನ್ನ ಮಾಡಿದ್ರು. ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ 1857, ಅದು ಹಿಂದೂ ಮುಸ್ಲಿಮರಿಬ್ಬರ ಐಕ್ಯತೆಯ ಅಪೂರ್ವ ರೋಮಾಂಚಕಾರಿ ಕಥನ ಅದು. 1799 ಮೇ 4ನೇ ತಾರೀಕು ನಡೆದಂತ ಆಂಗ್ಲೋ ಮೈಸೂರು ಯುದ್ಧ ಏನಿದೆ, ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತ ಮೇಲೆ ಇಲ್ಲೊಬ್ಬ ವೆಲ್ಲೆಸ್ಲಿ ಇರ್ತಾನೆ, ಅವನ ಅಣ್ಣ ಒಬ್ಬ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಕಲ್ಕತ್ತಾದಲ್ಲಿ ಇರ್ತಾನೆ. ಅವನು ಹೇಳ್ತಾನೆ, ಇದು ಇನ್ನು ದೇಶ ನಮ್ದು ಅಂತ ಹೇಳ್ತಾನೆ. ಯಾಕಂದ್ರೆ ಟಿಪ್ಪು ಸುಲ್ತಾನ್ ಈ ದೇಶದಲ್ಲಿ, ಹಿಂದೂಗಳು ಬಹುಸಂಖ್ಯಾತರಾಗಿದ್ದಂತ ಈ ದೇಶದಲ್ಲಿ ಮುಸ್ಲಿಮರಿಗೆ ಒಡ್ಡಿದ್ದಂತ ಭಾರಿ ಪ್ರತಿರೋಧದ ಎದುರು ಗಳಿಸಿದಂತ ಜಯ ಅದು ಬ್ರಿಟಿಷ್ ವಸಾಹತುಶಾಹಿ. ಆದಿವಾಸಿಗಳು ನಿರಂತರವಾಗಿ ನಡೆಸಿದಂತ ಹೋರಾಟ, ರೈತರು ನಡೆಸಿದಂತ ಹೋರಾಟ, ಇವೆಲ್ಲ ಏನಿದೆ, ಇದು ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಭಾಗ ಅಂತ ನಾವು ನೋಡಿದ್ರೆ, ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಒಳಗೆ ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಂಗೆ ನಡೆದಂತ ಹೋರಾಟ ಕೂಡ ಅದರಲ್ಲಿ ಅಂತರ್ಗತ ಆಗಿದೆ. ಅದು ಅಂತರ್ಗತ ಆಗಿದ್ದರಿಂದಲೇ 46ನೇ ಇಸ್ವಿನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ನೆಹರು ಅವರು ಏನು ಮೂವ್ ಮಾಡಿದಂತ ಆಬ್ಜೆಕ್ಟಿವ್ ರೆಸೊಲ್ಯೂಷನ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮತ್ತು ಫಂಡಮೆಂಟಲ್ ರೈಟ್ ನಲ್ಲಿ, ಅದರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ರು, JB ಕೃಪಲಾನಿ ಇದ್ರು, GB ಪಂತ್ ಇದ್ರು, ಬಹಳ ಇದ್ರು, ಮತ್ತು ಬಹಳ ಮುಖ್ಯವಾಗಿ
ಅದರ ಪ್ರಧಾನವಾದಂಥ ಆರ್ಕಿಟೆಕ್ಟ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಿದ್ರು, ಇವರೆಲ್ಲರೂ ಕೂಡ ಸಂವಿಧಾನದ ಬೇರೆ ಬೇರೆ ಕಲಂಗಳಲ್ಲಿ ಅವರು ಈ ಸಮಾಜವಾದ ಮತ್ತು ಸೆಕ್ಯುಲರಿಸಂನ ಆಶಯವನ್ನ ಈ ಪ್ರಮಾಣದಲ್ಲಿ ಗಾಢವಾಗಿ ಅದರೊಳಗಡೆ ತಗೊಂಡ್ಬಂದಿದ್ದಾರೆ. ಮತ್ತು ಅದನ್ನ ಮತ್ತೆ ಮತ್ತೆ ಅವ್ರು ಹೇಳ್ತಾರೆ, ಜವಾಹರ್ಲಾಲ್ ನೆಹರು ಹೇಳ್ತಾರೆ ಮತ್ತು ಅಂಬೇಡ್ಕರ್ ಅದನ್ನ ಮತ್ತೆ ಮತ್ತೆ ಹೇಳ್ತಾರೆ. ಅದನ್ನ ಮತ್ತೆ ಮತ್ತೆ ಈ ದೇಶದ ಸುಪ್ರೀಂ ಕೋರ್ಟು ಹೇಳಿದೆ ಮತ್ತು ಬೇಸಿಕ್ ರಚನೆಯ ಭಾಗ ಇದು ಅಂತ ಹೇಳುತ್ತೆ. ಸೊ ಹಾಗಾಗಿ ಇದನ್ನ ಸೇರಿಸಿರೋದು ಕೂಡ ಇಸ್ ಓನ್ಲಿ ಟೆಕ್ನಿಕಲ್, ಇಟ್ ವಾಸ್ ಆಲ್ರೆಡಿ ದೇರ್. ದಿಸ್ ಈಸ್ ವಾಟ್ ಇಂದಿರಾ ಗಾಂಧಿ ಆಲ್ಸೋ ಸೇಸ್. ಹೀಗಿರ್ಬೇಕಾದ್ರೆ ಇದನ್ನ ಬಿಜೆಪಿ ಆರ್ ಎಸ್ ಎಸ್ ಯಾಕೆ ವಿರೋಧಿಸುತ್ತೆ? ಇದು ಮುಖ್ಯವಾದ. ಈ ಬಿಜೆಪಿ ಆರ್ ಎಸ್ ಎಸ್ ಯಾಕೆ ವಿರೋಧಿಸುತ್ತೆ ಅನ್ನೋದಕ್ಕೆ ಮುಂಚೆ ನಿಮ್ಗೊಂದು ಚಿತ್ರ ನಾನು ತೋರಿಸ್ತೀನಿ. ಆ ಚಿತ್ರ ನೀವು ನೋಡಬೇಕು. ಈ ಚಿತ್ರ ಇದು ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆ. ಅದರ ಪ್ರಣಾಳಿಕೆಯ ಮೊದಲ ಪುಟ. ಎಲ್ಲಿ ದ ನೇಮ್ ಆಫ್ ದಿ ಪಾರ್ಟಿ ಶೆಲ್ ಬಿ ಭಾರತೀಯ ಜನತಾ ಪಾರ್ಟಿ, ಹಿಯರ್ ಇನ್ ಆಫ್ಟರ್ ರೆಫರ್ ಟು ಎಸ್ ದಿ ಪಾರ್ಟಿ ಅಂತ ಹೇಳ್ತಾರಲ್ಲ, ಅದರೊಳಗಡೆ ಮೂರನೇ ಪ್ಯಾರಾದಲ್ಲಿ, ಮೊದಲ ಪುಟದ ಮೂರನೇ ಪ್ಯಾರಾದಲ್ಲಿ ಹೇಳ್ತಾರೆ, ದ ಪಾರ್ಟಿ ಶೆಲ್ ಬೇರ್ ಟ್ರೂ ಫೇತ್ ಅಂಡ್ ಅಲಿಜಿಯನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಸ್ ಬೈ ಲಾ ಎಸ್ಟಾಬ್ಲಿಷ್ಡ್ and to the principles of socialism, secularism and democracy, and would uphold the sovereignty, unity and integrity of India. ಅರೆ, ನೀವು ಯಾವ ಪ್ರಿನ್ಸಿಪಲ್ಸ್ಗೆ ನಿಮ್ಮ ಬದ್ಧತೆಯನ್ನ ನೀವು ನಿಮ್ಮ ಪ್ರಣಾಳಿಕೆಯ ಮೊದಲ ಪುಟದಲ್ಲಿ ಹೇಳ್ತಾ ಬಂದಿದ್ದೀರಿ, ಅಲ್ಲಿ ಆ ಪ್ರಿನ್ಸಿಪಲ್ನ ಮೊದಲನೇದೇ ಸೋಷಿಯಲಿಸಂ ಅವ್ರು ಹೇಳಿರೋದು, ಎರಡನೇ ಸೆಕ್ಯುಲರಿಸಂ ಹೇಳ್ತಾರೆ. ಯಾಕೆ ಇದನ್ನ ಹೇಳ್ತಾರೆ? ಅದು ಯಾವಾಗ ಹೇಳ್ತಾರೆ? ಇದನ್ನ ಹೇಳೋದು ಭಾರತೀಯ ಜನತಾ ಪಕ್ಷ ಅನ್ನೋದು ಫಾರ್ಮ್ ಆಗೋದು ಭಾರತೀಯ ಜನಸಂಘ ಜನತಾ ಪಾರ್ಟಿ ಒಳಗಡೆ ಸೇರ್ಕೊಂಡು, ಆಮೇಲೆ ಜನತಾ ಪಾರ್ಟಿ ಒಳಗಡೆ ಆ ಪಕ್ಷವನ್ನ ವಿಭಜಿಸುವುದರಲ್ಲಿ ಪ್ರಧಾನ ಪಾತ್ರ ವಹಿಸುವಂತ ಈ ಭಾರತೀಯ ಜನಸಂಘದ ಮುಂದಾಳುಗಳು ಹೊರಗೆ ಬಂದು ಭಾರತೀಯ ಜನತಾ ಪಕ್ಷನ ಕಟ್ಕೊಳ್ಳೋದು ಅಲ್ವಾ? ಅಂದ್ರೆ ಇಷ್ಟೊತ್ತಿಗಾಗಲೇ ಕಾನ್ಸ್ಟಿಟ್ಯೂಷನ್ಗೆ 42ನೇ ಅಮೆಂಡ್ಮೆಂಟ್ ಆಗೋಗಿದೆ. ಕಾನ್ಸ್ಟಿಟ್ಯೂಷನ್ನ ಪ್ರಣಾಳಿಕೆಗೆ, ಅದರ ಮುನ್ನುಡಿಗೆ ಸೋಷಿಯಲಿಸಂ ಮತ್ತು ಸೆಕ್ಯುಲರಿಸಂ ಸೇರ್ಕೊಂಡಾಗೋಗಿದೆ. ಸೇರ್ಕೊಂಡಾದ್ಮೇಲೆ ನೀವು ನಿಮ್ದೊಂದು ಪ್ರಣಾಳಿಕೆ ಬರ್ಕೊಂಡು ಅದರಲ್ಲಿ ಮೊದಲನೇ ಪುಟದಲ್ಲಿ ಸೋಷಿಯಲಿಸಂ, ಸೆಕ್ಯುಲರಿಸಂ, ಡೆಮಾಕ್ರಸಿ ಅಂತ ಬರ್ಕೊಂಡು ಇವತ್ತಿನ ತನಕ ಇದೆ. ಇವತ್ತಿನ ತನಕ ಅದಿದೆ. ಅದರಲ್ಲಿ 4ನೇದು ನೋಡಿ, ಕಮಿಟ್ಮೆಂಟ್ ಯಾವುದಕ್ಕೆ ಅಂದ್ರೆ, ದ ಪಾರ್ಟಿ ಶಲ್ ಬಿ ಕಮಿಟೆಡ್ ಟು ನ್ಯಾಷನಲಿಸಂ ಅಂಡ್ ನ್ಯಾಷನಲ್ ಇಂಟಗ್ರೇಷನ್, ಡೆಮಾಕ್ರಸಿ, ಗಾಂಧಿಯನ್ ಅಪ್ರೋಚ್ ಟು ಸೋಶಿಯೋ ಎಕನಾಮಿಕ್ ಇಶ್ಯೂಸ್ leading to the establishment of an egalitarian society free from exploitation, positive secularism, that is sarva dharma samabhava, and value based politics. The party stands for decentralization of economic and political power ಅಂತ ಹೇಳುವಂತ ಈ ಒಂದು ಪಕ್ಷದ ನೇತಾರರು ಮತ್ತು ಅದರ ರಿಯಲ್ ಲೀಡರ್ಶಿಪ್ ಆಗಿರುವ ಆರ್ ಎಸ್ ಎಸ್ ನವರು ಯಾವ ಬಾಯಲ್ಲಿ ಸೋಷಿಯಲಿಸಂ ಮತ್ತು ಸೆಕ್ಯುಲರಿಸಂ ಬೇಡ ಅಂತ ಹೇಳ್ತಾರೆ? ಅವರ ಹೇಮಂತ್ ಬಿಸ್ವ ಶರ್ಮಾ ಎನ್ನುವಂತ ಅವರ ಅಸ್ಸಾಂನ ನಾಯಕ, ಅದರ ಮುಖ್ಯಮಂತ್ರಿ, ಅದು ಕರ್ನಾಟಕದಲ್ಲೂ ಬೇರೆ ಬೇರೆ ಲೀಡರ್ಗಳು ಇದನ್ನೆಲ್ಲ ಮಾತಾಡಿದ್ರು. ಇಲ್ಲ, ನಾವು ಇದು ಬೇಡ ನಮ್ಗೆ. ಈಗ ದತ್ತಾತ್ರೇಯ ಹೊಸಬಾಳೆ ಹೇಳ್ಬಿಟ್ರಲ್ಲ, ಹೇಳಿದ ತಕ್ಷಣ ಇವ್ರು ಪಟಪಟ ಅಂತ ವಾಪಸ್ಸು ಹೇಳ್ದೇ ಇದ್ರೆ ಹಿಂಗೆ. ಸೊ ಇವರು ಅದನ್ನೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ರು. ನಮ್ಗೆ ಬೇಡ. ಶಿವರಾಜ್ ಸಿಂಗ್ ಚೌಹಾಣ್ ಅವರ ಬಿಜೆಪಿಯ ಕೇಂದ್ರ ಸಚಿವ ಮತ್ತೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಇವರೆಲ್ಲ ಹೇಳಿದ್ರು ಈಗ ಮೊನ್ನೆ. ಅಫ್ಕೋರ್ಸ್ ಕರ್ನಾಟಕದಲ್ಲಿ ಅನಂತಕುಮಾರ್ ಹೆಗಡೆ ತರದವರು ಸಂವಿಧಾನವನ್ನ ಬದಲಾಯಿಸೋದೇ ನಮ್ ಗುರಿ, ಜಾತ್ಯತೀತತೆ ಎಂಬ ಪದವೇ ಭಾರತಕ್ಕೆ ಸರಿ ಹೊಂದೋದಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ವಾಸ್ತವದಲ್ಲಿ ಇವರು ಸಂವಿಧಾನದ ಆತ್ಮಕ್ಕೆ ಧಕ್ಕೆ ತರತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಿರಂತರವಾಗಿ ಅವರು ಸಂವಿಧಾನದ ವಿರುದ್ಧ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಮತ್ತು ಅವರು ಸಂವಿಧಾನವನ್ನ ಬದಲಿಸುವಂತ ವಿಚಾರಕ್ಕೆ ಮತ್ತೆ 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 ಟೆಸ್ಟ್ ಮಾಡ್ತಾ ಇರ್ತಾರೆ. ಈಗ ಮಾಡ್ತಿರೋದಲ್ಲ ಅದು. ನೋಡಿ, ಭಾರತದ ಪ್ರಜೆಗಳಾದಂಥ, ಭಾರತದ ಜನರಾದಂಥ ನಾವು ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿ ಶಾಸನವಾಗಿ ವಿಧಿಸಿಕೊಂಡ ದಿನ ನವೆಂಬರ್ 26, 1949 ಇತ್ತಲ್ಲ. ಅದಾದ್ಮೇಲೆ ಕೇವಲ 4ನೇ ದಿನಕ್ಕೆ ಆರ್ಗನೈಸರ್ ಅನ್ನುವಂಥ ಆರ್ ಎಸ್ ಎಸ್ ನ ಮುಖವಾಣಿಯಲ್ಲಿ ಅವರು ಈ ದೇಶದ ಸಂವಿಧಾನ ಏನಿದೆ, ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ಲೇಖನ ಬರೀತಾರೆ, ಸಂಪಾದಕೀಯ ಬರೀತಾರೆ. ಭಾರತದ ಹೊಸ ಸಂವಿಧಾನದ ಕೆಟ್ಟ ಭಾಗವೆಂದರೆ ಇದರಲ್ಲಿ ಯಾವುದೇ ಭಾರತೀಯತೆ ಇಲ್ಲ.
ಸಂವಿಧಾನವು ಮನುಸ್ಮೃತಿಯ ಆಧಾರದ ಮೇಲೆ ರಚನೆ ಆಗಿರಬೇಕಿತ್ತು, ಏಕೆಂದರೆ ಅದು ನಮ್ಮ ಶಾಶ್ವತ ಮಾರ್ಗದರ್ಶಿ ಆಗಿದೆ ಅಂತ ಹೇಳ್ತಾರೆ. ಇದು ನೋಡಿ, ಈ ಅಲ್ಲಿಗೆ ಮುಂದುವರಿದಿಲ್ಲ. 2020ನೇ ಇಸ್ವಿನಲ್ಲಿ ಬಿಜೆಪಿ MP ರಾಕೇಶ್ ಸಿನ್ಹಾ ಇದಕ್ಕೊಂದು ಪ್ರೈವೇಟ್ ಬಿಲ್ ಮಂಡಿಸ್ತಾರೆ ಇದರಲ್ಲಿ, ಸಂಸತ್ನಲ್ಲಿ. ಇದು ನಿರಂತರವಾಗಿ ಬರ್ತಾ ಇದೆ. ಸಂವಿಧಾನವನ್ನು ಬದಲಾಯಿಸದೇ ಇದ್ರೆ ಭಾರತ ತನ್ನ ಸಾಂಸ್ಕೃತಿಕ ಗುರುತನ್ನು ಕಾಪಾಡಿಕೊಳ್ಳೋದಿಲ್ಲ ಅಂತ ಅನಂತ್ ಕುಮಾರ್ ಹೆಗಡೆ 2020ರ ಜನವರಿ 15ರಲ್ಲಿ ಹೇಳಿರೋದು ಡೆಕ್ಕನ್ ಹೆರಾಲ್ಡ್ನಲ್ಲಿ ವರದಿಯಾಗಿದೆ. ಏನಿದೆಲ್ಲ ಆಕ್ಚುಲಿ ಅವ್ರಿಗೆ ಇರುವಂತ ಪ್ರಾಬ್ಲಮ್ ಈ ದೇಶದ ಸಂವಿಧಾನದ ಮೇಲೆ, ಈ ದೇಶದ ಡೆಮಾಕ್ರಸಿ ಬಗ್ಗೆ ಅವ್ರಿಗಿರುವಂತ ಪ್ರಾಬ್ಲಮ್ ಇದು, ಮತ್ತು ಈ ದೇಶದ ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಂ ಮೇಲೆ ಅವ್ರಿಗಿರ್ತಕ್ಕಂಥ ಸಮಸ್ಯೆ, ಈ ದೇಶದ ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳ ಮೇಲೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮೇಲೆ, ಇದ್ರ ಮೇಲೆ ಅವ್ರಿಗಿರುವಂತಹ ತಕರಾರಿದೆ. ಈ ತಕರಾರನ್ನ ಅವರು ಮತ್ತೆ 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 ಬೇರೆ ಬೇರೆ ಹೆಸರಿನಲ್ಲಿ ಬಿಡ್ತಾ ಇರ್ತಾರೆ. ಸೊ ಅದು ಯಾವತ್ತೂ ಅವರಿಂದ ಮರೆಯಾಗೋದಿಲ್ಲ. ಯಾವಾಗ ಎಲೆಕ್ಷನ್ ನಲ್ಲಿ ವೋಟ್ಗೆ ಎಡವಟ್ಟಾಗ್ಬಿಡುತ್ತೆ ಅಂತ ಅವ್ರಿಗೆ ಅನಿಸ್ಬಿಟ್ರೆ, ನಮ್ಗೆ ಯಾಕೋ ಸಂವಿಧಾನ ಬದಲಾಯಿಸಲ್ಲ ಅಂತ ಮಧ್ಯ ಕೆಲವು ಹೇಳ್ತಾ ಇರ್ತಾರೆ. ಮತ್ತು ಕಾಂಗ್ರೆಸ್ ಪಕ್ಷ ನೋಡಿ, ಅದು ಸಂವಿಧಾನನ ಅವರೇ ಇದು ಮಾಡಿದ್ರು, ಎಮರ್ಜೆನ್ಸಿ ತಂದ್ರು. ಎಮರ್ಜೆನ್ಸಿ ದೇಶದ ಕರಾಳ ಅಧ್ಯಾಯಗಳಲ್ಲಿ ಒಂದು ಎಮರ್ಜೆನ್ಸಿ ತರಬಾರದಾಗಿತ್ತು. ಎಮರ್ಜೆನ್ಸಿಲಿ ಒಳ್ಳೆ ಕೆಲಸಗಳು ಒಂದಷ್ಟು ಆಯ್ತು ಬಡವರ ಪರವಾಗಿ, ಆ ಡಿಸ್ಕಷನ್ ಬೇರೆ. ಆದ್ರೆ ಆ ಅದು ಈ ಮಾತನ್ನ ತರ್ತಾ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಯಾಕೆ ಅರಗಿಸ್ಕೊಳ್ಳಕ್ಕಾಗೋದಿಲ್ಲ ಅಂದ್ರೆ, ಬೆಂಕಿಯನ್ನ ನುಂಗಿ ಅರಗಿಸ್ಕೊಳ್ಳೋದು ಕಷ್ಟ ಇರುತ್ತೆ. ಯಾಕೆ? ಯಾಕೆಂದ್ರೆ ಅವರು ಇದಕ್ಕಿದಂಗೆ ಒಂದು 3 ವರ್ಷ 4 ವರ್ಷ ಈ ದೇಶದ ರಾಜಕಾರಣದಲ್ಲಿ ಬಂದು ಹಿಂಗೆ ಉಲ್ಕಿಯ ರೀತಿಯಲ್ಲಿ ಇದು ಮಾಡಿ ಒಟ್ಟೋಗಿದ್ದವರಲ್ಲ. ಅವರು 30-40 ವರ್ಷ ನಿರಂತರವಾಗಿ ರಾಜಕೀಯ ಚಟುವಟಿಕೆಯಲ್ಲಿದ್ದಾರೆ, ಬರ್ದಿದ್ದಾರೆ, ಭಾಷಣ ಮಾಡಿದ್ದಾರೆ, ಪ್ರಿಂಟ್ ಆಗ್ಬಿಟ್ಟಿದೆ ಎಲ್ಲಾನು. ಹಂಗಾಗಿ ಇವ್ರು ಏನ್ ಮಾತು ಹೇಳಿದ್ರು ಅದಕ್ಕೆ ವಿರುದ್ಧವಾದಂತ ಸಂಗತಿಗಳು ಅವರ ಮಾತಿನಲ್ಲಿ, ಅವರ ಸಂದರ್ಶನದಲ್ಲಿ, ಅವರ ಭಾಷಣಗಳಲ್ಲಿ ಇದ್ದೇ ಇರ್ತದೆ. ಮತ್ತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಅದರ ಡಿಬೇಟ್ಸ್ ಡಾಕ್ಯುಮೆಂಟ್ ಆಗಿದೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಉತ್ಪನ್ನವಾಗಿ ಒಂದು ಕಾನ್ಸ್ಟಿಟ್ಯೂಷನ್ ಬಂದಿದೆ, ಅಂಡ್ ಅಗೇನ್ ಇಟ್ ಇಸ್ ಎ ಕ್ಲಿಯರ್ ಕಟ್ ರಿಟರ್ನ್ ಡಾಕ್ಯುಮೆಂಟ್. ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ಇವ್ರು ಏನ್ ಹೇಳಿದ್ರು ಅದರೊಳಗಡೆ ಇರುವಂತ ಸುಳ್ಳುಗಳು ಗೊತ್ತಾಗ್ತಾ ಇರ್ತವೆ. ಸೊ ಬಿಜೆಪಿ ಮತ್ತು RSS ಇದನ್ನ ತಡ್ಕೊಳಕ್ ಆಗೋದಿಲ್ಲ. ಸೊ ಕ್ಲಿಯರ್ಲಿ ದತ್ತಾತ್ರೇಯ ಹೊಸಬಾಳೆ ಹೇಳಿರೋದಿರ್ಲಿ, ಹೇಮಂತ್ ಬಿಸ್ವ ಶರ್ಮಾ, ಶಿವರಾಜ್ ಸಿಂಗ್ ಚೌಹಾಣ್, R. ಅಶೋಕ್, ಯಾರೇ ಹೇಳಿ, ಈ ಮಾತುಗಳನ್ನ ಆಡ್ತಾ ಇರೋದು ಸಂವಿಧಾನವನ್ನ ಬದಲಾಯಿಸುವ, ಬರೀ ಸಂವಿಧಾನವನ್ನ ಎಲ್ಲೋ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಅಲ್ಲ, ಅದನ್ನ ಮೂಲಭೂತವಾಗಿ ಬದಲಾಯಿಸ್ತಕ್ಕಂಥ ಅವರ ಹುಟ್ಟು ಗುಣ ಏನಿದೆ, ಅದು ಅದರ ಹುಟ್ಟಿನಲ್ಲಿ ಇರುವಂತದ್ದು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 2 ದಾರೆ ಇತ್ತು, ಒಂದು ರಾಷ್ಟ್ರೀಯ ವಿಮೋಚನಾ ದಾರೆ, ಇನ್ನೊಂದು ಸಮಾನತೆಯ ದಾರೆ ಅಂತ. ಈ ಎರಡೂ ದಾರೆಗಳಿಗೆ ವಿರುದ್ಧವಾಗಿದ್ದಂತ ಆ, ಏನು ಆರ್ಗನೈಸೇಷನ್, ಪಕ್ಷ, ಸಂಘಟನೆ ಅಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, RSS. ಹಂಗಾಗಿ ಇದು ಸಂವಿಧಾನವನ್ನ ಬದಲಾಯಿಸಕ್ಕೆ ಆಗಾಗ ಟೆಸ್ಟ್ ಡೋಸ್ ಕೊಡ್ತಾ ಇರೋದು, ಅದನ್ನ ಇವ್ರು ಮಾಡ್ತಾ ಇರೋದು. ಇದನ್ನ ಆ, ಈ ದೇಶದ ಜನ ಬಹಳ ತೀವ್ರವಾಗಿ ಇದನ್ನ ಪ್ರಶ್ನೆ ಮಾಡಬೇಕು ಮತ್ತು ಅದನ್ನ ವಿರೋಧಿಸಬೇಕು. ಇಲ್ಲದೇ ಇದ್ರೆ ಆ, ನಮ್ಗೆ ನಾವು ಮತ್ತೆ ಮತ್ತೆ ಇದಕ್ಕೆ ಕೆಲವರು ಮೋಸ ಹೋಗ್ಬಿಡುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ದತ್ತಾತ್ರೇಯ ಹೊಸಬಾಳೆ ಅವರ ಈ ಅಪಾಯಕಾರಿ ಹೇಳಿಕೆ ಮತ್ತು ಅದಕ್ಕೆ ಬಂದಿರುವಂತ ಅಪಾಯಕಾರಿ ಸಮರ್ಥನೆಗಳನ್ನ ಈ ದೇಶದ ಜನರ ಮುಂದೆ ಇಡುವಂತ ಕೆಲಸ ನಾವು ಮಾಡಬೇಕು. ಸೊ ಯಾವಾಗ ಯಾವಾಗ ಇಂಥದ್ ಮೇಲೆ ಹೇಳುತ್ತೆ ಅವಾಗ ಈ ಎಲ್ಲ ವಿಚಾರವನ್ನ ನಾವು ಹೇಳ್ಬೇಕು. ನಮ್ಗೆ ಈ ಮಾಹಿತಿ ಚೆನ್ನಾಗಿ ಗೊತ್ತಿದ್ರೆ ನಾವು ಬೇರೆಯವ್ರಿಗೂ ಹೇಳ್ಬೋದು ಇದನ್ನ. ನಮ್ಗೆ ಮಾಹಿತಿ ಗೊತ್ತಿರಲ್ಲ ಅಂತ ಇಟ್ಕೊಳ್ಳಿ, RSSನವರು ಸಂವಿಧಾನ ಜಾರಿಗೆ ಬಂದು 3ನೇ ದಿನಕ್ಕೆ ಅದ್ರ ವಿರುದ್ಧ ಬರೆದು ಮನುಸ್ಮೃತಿ ಜಾರಿಗೆ ಬರಬೇಕು, ಇದೆಲ್ಲ ಇದು ವಿದೇಶಿ ಅಂತ ಹೇಳಿದ್ರು. ಅವತ್ತು ವಿದೇಶಿ ಅಂತ ಹೇಳಿದ್ರು, ಮತ್ತು ಈಗ ಸೆಕ್ಯುಲರಿಸಂ ಮತ್ತು ಸೋಷಿಯಲಿಸಂನು ಕೂಡ ವಿದೇಶಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ದೇಶಿ ಇವ್ರ ಪ್ರಕಾರ? ಮನುಸ್ಮೃತಿ ದೇಶಿ. ಸೊ ಈ ಮನುಸ್ಮೃತಿ ಏನಿದೆ ಅದನ್ನ ಧಿಕ್ಕರಿಸುವ ಕೆಲಸವನ್ನ ಮಾಡುವಂಥವ್ರೆಲ್ಲರೂ ಮನುಸ್ಮೃತಿಯ ನೀವು ಧಿಕ್ಕರಿಸುವ ಘೋಷಣೆ ಮಾಡಿ ಅಂತ ನಾವು ಕೇಳಬೇಕಾಗತ್ತೆ. ಆ, ಇಷ್ಟು ಈ ಕೆಲಸನ ನಾವು ಮಾಡೋ ಅಗತ್ಯ ಇದೆ. ಬಹುಶಃ ರಾಜಶೇಖರ್ ಅಕ್ಕಿ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ನಾವು ಈ ಮೆಸೇಜ್ ಅನ್ನ ಹೆಂಗ್ ತೆಗೆದುಕೊಂಡು ಹೋಗ್ತೀವಿ ಅನ್ನೋದು ಜಾಗೃತ ಕರ್ನಾಟಕದ ಸದಸ್ಯರಾಗಿ ನಮ್ಮೆಲ್ಲರ ಮೇಲಿರ್ತಕ್ಕಂಥ ಒಂದು ಕರ್ತವ್ಯ ಆಗಿದೆ. ಈ ಮುಂದಿನ 15 ದಿನಗಳಲ್ಲಿ ಅದನ್ನ ನಮ್ಗೆ ಹೇಗೆ ಸಾಧ್ಯ ಆಗುತ್ತೋ ಹಾಗೆ ತೆಗೆದುಕೊಂಡು ಹೋಗೋದು. ಇಲ್ಲಿರುವಂತ ನಮ್ಗೆ ಪ್ರತಿಯೊಬ್ಬರು ಯಾರೋ ವಿಡಿಯೋ ಮಾಡ್ಬೋದು, ಯಾರೋ ಬರೀಬೋದು, ಯಾರೋ 4 ಜನರ ಹತ್ರ ಚರ್ಚೆ ಮಾಡ್ಬೋದು, ಸಣ್ಣ ಚರ್ಚೆಗಳನ್ನ ಏರ್ಪಡಿಸ್ಬೋದು. ಈ ರೀತಿ ನಮ್ಗೆ ಏನಾಗುತ್ತೋ ಅದನ್ನ ಮಾಡಬೇಕು. ಆ ಥರದಲ್ಲಿ ಪ್ರತಿ 15 ದಿನಕ್ಕೊಂದ್ಸರಿ
ಇಂಥ ಕೆಲವು ವಿಚಾರಗಳನ್ನ ಕೈಗೆತ್ತಿಕೊಳ್ಳುವ ಕೆಲಸವನ್ನ ಆ, ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಈ ಸರಿ ನನಗೆ ಇದನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತು ತಾವೆಲ್ಲ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ವಾಸು. ಸ್ನೇಹಿತರೆ, ಈ ಎರಡು ಪದಗಳು ಯಾವ ರೀತಿಯಲ್ಲಿ ಸೇರ್ಪಡೆಯಾಗಿತ್ತು ಮತ್ತು ಅವುಗಳ ಪ್ರಾಮುಖ್ಯತೆ ಏನು ಎಂಬುದರ ಬಗ್ಗೆ ಡಾಕ್ಟರ್ ವಾಸು ಅವರು ಮಾತನಾಡಿದರು. ಕೊನೆಯದಾಗಿ ಅವರು ಹೇಳಿದ್ದು ಇದ್ರ ವಿರುದ್ಧ ನಾವು ಮಾತನಾಡಲೇಬೇಕು. ಆ, ಮತ್ತೆ ಇದು ನಮ್ಮ ಕೈಯಲ್ಲಿದೆಯಲ್ಲ ಈಗ. ಇದು ನಮ್ಮ ಕೆಲಸ, ಇದನ್ನ ಉಳಿಸ್ಕೊಂಡು ಹೋಗೋದು ನಮ್ಮ ಕೆಲಸ. ಹಾಗಾಗಿ ಆ ಕೆಲಸವನ್ನು ನಾವು ಮಾಡ್ಬೇಕು. ಅದೇ ಕೆಲಸ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದೀವಿ. ಈಗ ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಸೊ ಇದಕ್ಕೆ ನಾನು ಒಂದೇ ಸೆಕೆಂಡ್ ಇದನ್ನ ರೆಕಾರ್ಡ್ ಹೆಂಗ್ ಬಂದ್ ಮಾಡುತ್ತೆ ಸರ್? ಹಾ,